Hi students, in the previous video part 1 of coordinate geometry we have discussed some theory part of it. In this video we will discuss on questions which have appeared in a model question paper as well as in some extra questions. Let's solve it. ಇಲ್ಲಿ ನೋಡಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ನಲ್ಲಿ ಕೇಳಿರ್ತಕ್ಕಂತ ನಿಮ್ಮ ಮೊದಲನೇ ಪ್ರಶ್ನೆ, ದ ಮಿಡ್ ಪಾಯಿಂಟ್ ಆಫ್ ದಿ ಲೈನ್ ಸಿಗ್ಮೆಂಟ್ ಜಾಯಿನಿಂಗ್ ದಿ ಪಾಯಿಂಟ್ಸ್ ಎ x1 y1 b x2 y2 is ಎ ಮತ್ತು ಬಿ ಬಿಂದುಗಳನ್ನ ಸೇರಿಸುವಂತಹ ರೇಖಾಖಂಡದ ಮಧ್ಯಬಿಂದು ಯಾವುದು ಅಂತೇಳಿ ಕೇಳಿದರೆ ಮಿಡ್ ಪಾಯಿಂಟ್ ಫಾರ್ಮುಲಾವನ್ನ ಇಲ್ಲಿ ಡೈರೆಕ್ಟ್ ಆಗಿ ಕೇಳಿದರೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಎ 0,5 ಮತ್ತು ಬಿ -5,0 ಬಿಂದುಗಳ ನಡುವಿನ ದೂರ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಎ ಅಂಡ್ ಬಿ ಈಸ್, ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾವನ್ನ ಹಾಕಬೇಕು. √(x2 - x1) whole square plus y2 - y1 whole square. D is equal to √(x2) ಅಂದ್ರೆ ಇದು x2 y2, ಇದು x1 y1. x2 - x1 ಅಂದ್ರೆ -5 - 0 ಅಂದ್ರೆ -5 whole square plus y2 - y1 ಅಂದ್ರೆ 0 - 5 ಅಂದ್ರೆ -5 whole square. √25 plus 25. D is equals to √50. 50 can be written as 25 into 2. 5 ಅನ್ನು ಹೊರಗಡೆ ತಗೊಳ್ಳಿ. D equal to 5 into √2 ಅಂದ್ರೆ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಇದಕ್ಕೆ ಒಂದು ಟ್ರಿಕ್ ಇದೆ, ಏನಂದ್ರೆ ಈ ಎ ಮತ್ತು ಬಿ ಎರಡು ಪಾಯಿಂಟ್ಸ್ ಗಳನ್ನ ಕೊಟ್ಟಾಗ ಎ ದ್ರಲ್ಲಿ ಮತ್ತು ಬಿ ದ್ರಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು 0 ಇದ್ರೆ ಡೈರೆಕ್ಟ್ ಆಗಿ ಕೊಟ್ಟಿರ್ತಕ್ಕಂತ ಇನ್ನು ಎರಡು ಏನ್ ಕೋಆರ್ಡಿನೇಟ್ಸ್ ಇದಾವೆ ಅವುಗಳನ್ನ ಸ್ಕ್ವೇರ್ ಮಾಡಿ ಸ್ಕ್ವೇರ್ ರೂಟ್ ತೆಗಿಬೇಕು. ಸ್ಕ್ವೇರ್ ಮಾಡಿ ಆಡ್ ಮಾಡಿ ರೂಟ್ ತೆಗಿಬೇಕು. ಈ 5 ಇದೆ, ಈ 5 ಇದೆ, ಈ ಎರಡು 5 ಅನ್ನ ಸ್ಕ್ವೇರ್ ಮಾಡಬೇಕು, ಆಮೇಲೆ ಆಡ್ ಮಾಡಬೇಕು, ಆಮೇಲೆ ರೂಟ್ ತೆಗಿಬೇಕು. ಈ ರೀತಿ ಮಾಡಿದ್ರೆ ಡೈರೆಕ್ಟ್ ಆಗಿ 5√2 ಬರ್ತದೆ. ಕೊಟ್ಟಿರುವ ನಕ್ಷೆಯಲ್ಲಿ ಬಿಪಿಯ ಉದ್ದ. ಇನ್ ದ ಗಿವನ್ ಗ್ರಾಫ್ ದ ಲೆಂತ್ ಆಫ್ ಬಿಪಿ. ಬಿಪಿ ಅಂದ್ರೆ ಎಲ್ಲಿದೆ ನೋಡಿ, ಇಲ್ಲಿ ಎ, ಇದು ಎ ಇದೆ, ಇದು ಬಿ ಇದೆ. ಇಲ್ಲಿ ಅವ್ರು ಕೇಳಿರೋದು ಏನ್ ಕೇಳಿದರೆ, ಬಿಪಿ ಕೇಳಿದ್ದಾರೆ. ಇಲ್ಲಿ ಪಿ ಇದೆ. ಬಿಪಿ ಅಂದ್ರೆ ಇದು ಎಷ್ಟಿದೆ ಅಂತೇಳಿ ಕೇಳಿದ್ದಾರೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ ಇದು ವ್ಯಾಲ್ಯೂ 5 ಇದೆ, ಈ ಪಿ ವ್ಯಾಲ್ಯೂ 3 ಇದೆ. ಅಂದ್ರೆ 5 - 3 ಮಾಡಿದ್ರೆ 2 ಬರುತ್ತೆ. ಡೈರೆಕ್ಟ್ ಆಗಿ ಈ 1 2 ಅಂತೇಳಿ ತಗೋಬಹುದು. ಈ ತರ ಮಾಡಿದ್ರೆ ಬರುತ್ತೆ 5 - 3 = 2 ಅಂತ. ಅಕಸ್ಮಾತ್ ಏನಾದ್ರು ಅವರು ಈ ಎಪಿ ಯ ಉದ್ದ ಕೇಳಿದ್ರೆ 1 2 3 4 5 ಇದು 5 ಯೂನಿಟ್ಸ್ ಇರುತ್ತೆ. ಇದ್ರ ಕೇಳಿದ್ರೆ 5 ಯೂನಿಟ್ಸ್ ಇರ್ತಿತ್ತು. ಈ ಪಿ ಇಲ್ಲಿ ಎ ಅಂತ ಕನ್ಸಿಡರ್ ಮಾಡಿದ್ರೆ ಈ ಪಿ ಅನ್ನ ಕೇಳಿದ್ರೆ 1 2 3 ಇವು 3 ಯೂನಿಟ್ಸ್ ಇರ್ತಿತ್ತು. ಅಕಸ್ಮಾತ್ ಈ ಎ ಬಿ ಯ ಉದ್ದವನ್ನ ಕೇಳಿದ್ರೆ ಅವರು ಎ ಬಿ ಕ್ವಶನ್ ಮಾರ್ಕ್ ಅಂದ್ರೆ ಈ ಎ ಬಿ ಯ ಉದ್ದವನ್ನ ಕೇಳಿದ್ರೆ ನಾವೇನ್ ಮಾಡ್ತಿದ್ವಿ, ಡಿಸ್ಟೆನ್ಸ್ ಫಾರ್ಮುಲಾವನ್ನ ಯೂಸ್ ಮಾಡಿ ಕಂಡುಹಿಡಿತಿದ್ವಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಸರಿಯಾದ ಉತ್ತರ 5 - 3 = 2. ಇಲ್ಲಿಂದ ಇಲ್ಲಿಗೆ 2 ಯೂನಿಟ್ಸ್ ಇದೆ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ನೋಡಿ, ಇಫ್ ಪಿ ಡಿವೈಡ್ಸ್ ದಿ ಲೈನ್ ಜಾಯಿನಿಂಗ್ ಎ ಅಂಡ್ ಬಿ ಇನ್ ದ ರೇಷಿಯೋ m1:m2 then x and y are equals to. ಅಂದ್ರೆ ಎ ಬಿ ಎರಡು ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ, ಅವುಗಳ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ m1:m2 ಅಂತ ಕೊಟ್ಟಿದ್ರೆ
ನಮ್ಗೇನಿರುತ್ತೆ ಇಲ್ಲಿ, ನಮ್ಗೆ ಡೈರೆಕ್ಟ್ ಆಗಿ ಸೆಕ್ಷನ್ ಫಾರ್ಮುಲಾವನ್ನ ಅವರು ಕೇಳಿದ್ದಾರೆ. ಸೆಕ್ಷನ್ ಫಾರ್ಮುಲಾ ಇದರಲ್ಲಿ ಯಾವುದು ಅಂತೇಳಿ ನೋಡ್ಬೇಕು. x, y ಈಕ್ವಲ್ ಟು ಇಲ್ಲಿದೆ ನೋಡಿ, m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. y ಈಕ್ವಲ್ ಟು m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಇಫ್ ಆರಿಜಿನ್ ಎ ಮತ್ತು ಬಿ ಬಿಂದುಗಳನ್ನು ಸೇರಿಸುವಂತಹ ರೇಖಾಖಂಡದ ಮಧ್ಯಬಿಂದುವು ಮೂಲ ಬಿಂದುವಾದರೆ ಎ ಅಂಡ್ ಬಿ ಗಳ ಬೆಲೆಗಳು ಏನು ಅಂತೇಳಿ ಕೇಳಿದ್ದಾರೆ. ಇಫ್ ಒರಿಜಿನ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ದಿ ಲೈನ್ ಜಾಯಿನಿಂಗ್ ದಿ ಪಾಯಿಂಟ್ಸ್ ಎ ಅಂಡ್ ಬಿ, ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ ಆರ್ ಈಕ್ವಲ್ಸ್ ಟು. ಅಂದ್ರೆ ಮಿಡ್ ಪಾಯಿಂಟ್ ಅನ್ನ ಕೊಟ್ಟಾಗ ಈ ಮಿಡ್ ಪಾಯಿಂಟ್ ಏನಾದ್ರೂ ಆರಿಜಿನ್ ಆಗಿದ್ರೆ, ಆರಿಜಿನ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ದಿ ಲೈನ್ ಜಾಯಿನಿಂಗ್ ಈ ಪಾಯಿಂಟ್ಸ್ ಆಗಿದ್ರೆ, ಇಲ್ಲಿ ಒಂದು ಡೈರೆಕ್ಟ್ ಟ್ರಿಕ್ ಇದೆ. ಅಲ್ಲಿ ಎ ಅನ್ನ ಕೊಟ್ಟಿದಾಗ ಏನ್ ಕೊಟ್ಟಿದ್ದಾರೆ, 4,-6 ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಸೈನ್ ಅನ್ನ ರಿವರ್ಸ್ ಬರೀಬೇಕು, -4,6 ಆಗಿರುತ್ತೆ. ಅಂದ್ರೆ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ನೋಡಿ ಮುಂದಿನ ಪ್ರಶ್ನೆ, ಎ ಮತ್ತು ಬಿ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಎ ಅಂಡ್ ಬಿ ಗಿವನ್ ಬೈ ದ ಫಾರ್ಮುಲಾ. ಅಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾವನ್ನ ಡೈರೆಕ್ಟ್ ಆಗಿ ಕೇಳಿದರೆ, ಡಿ ಈಕ್ವಲ್ ಟು √x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ನೋಡಿ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಎ, ಓ ಅಂಡ್ ಸಿ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ, ಇಫ್ ದ ಪಾಯಿಂಟ್ಸ್ ಎ, ಓ ಅಂಡ್ ಸಿ ಆರ್ ಕೊಲಿನಿಯರ್ ದೆನ್. ಅಂದ್ರೆ ಇಲ್ಲಿ 3 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಏನ್ ಕೊಟ್ಟಿದ್ದಾರೆ, ನಮಗೆ ಟ್ರಯಾಂಗಲ್ ಅನ್ನ ಕೊಟ್ಟಂಗಾಯ್ತು. ಅವು 3 ಕೊಲಿನಿಯರ್ ಇದಾವೆ ಅಂತ ಹೇಳಿದ್ರೆ, ಕೊಲಿನಿಯರ್ ಅಂದ್ರೆ ಏರಿಯಾ ನಮ್ಗೆ ಏನ್ ಬರ್ತದೆ, 0 ಬರ್ತದೆ. ಅಂದ್ರೆ ಅವು ಎ, ಬಿ, ಎ, ಸಿ, ಓ ಅನ್ನೋವು ಒಂದೇ ಲೈನ್ ಮೇಲೆ ಕೋಇನ್ಸೈಡ್ ಆಗಿರ್ತವೆ. ಏರಿಯಾ ಈಕ್ವಲ್ಸ್ ಟು 0 ಬರುತ್ತೆ. ಇದನ್ನ ಟ್ರಿಕ್ ಮೂಲಕ ನಾವು ಏರಿಯಾ ಆಫ್ ದಿ ಟ್ರಯಾಂಗಲ್ ಯಾವ ರೀತಿ ಕಂಡುಹಿಡಿತಿದ್ವಲ್ಲ ಅದೇ ರೀತಿ ಕಂಡುಹಿಡಿಯೋಣ. 1, 2, 0, 0, ಎ, ಬಿ, 1, 2 ಈ ಮೊದಲು ಏನ್ ಬರೀತೀವಿ ಅವನ್ನೇ ಆಮೇಲೆ ಬರೀಬೇಕು. ಇವುಗಳನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ ಅಂದ್ರೆ ನಮ್ಗೆ ಆರ್ ಸಿ ಬರುತ್ತೆ. 0 ಪ್ಲಸ್ 0 ಪ್ಲಸ್ 2a, ಆರ್ ಸಿ ಇಸ್ ಈಕ್ವಲ್ಸ್ ಟು 2a. ಅದೇ ರೀತಿ ಎಲ್ ಸಿ ಅನ್ನ ಕಂಡಿಡಿ. 200ab ಅಂದ್ರೆ 0 ಪ್ಲಸ್ 0 ಪ್ಲಸ್ ಬಿ ಅಂದ್ರೆ ಬಿ ಬಂತು. ನಮಗೆ ಫಾರ್ಮುಲಾ ಏನ್ ಗೊತ್ತು, ಏರಿಯಾ ಈಕ್ವಲ್ ಟು ಆರ್ ಸಿ ಮೈನಸ್ ಎಲ್ ಸಿ ಡಿವೈಡೆಡ್ ಬೈ 2. ಆರ್ ಸಿ ಅಂದ್ರೆ ಏನ್ ಬಂತು, ರೈಟ್ ಕೋಆರ್ಡಿನೇಟ್ಸ್, 2a ಬಂದಿದೆ, ಮೈನಸ್ ಎಲ್ ಸಿ ಮೈನಸ್ ಬಿ ಬಂದಿದೆ ಎಲ್ ಸಿ ಅಂದ್ರೆ ಡಿವೈಡೆಡ್ ಬೈ 2. ಏರಿಯಾ ಏನಿದೆ ಕೊಲಿನಿಯರ್ ಅಂದ ತಕ್ಷಣ ಏರಿಯಾ ಈಕ್ವಲ್ಸ್ ಟು 0, ಇದು 0 ಬರುತ್ತೆ. ಹಾಗಾಗಿ ಈ 2 ನ ಈ ಕಡೆ ತಗೊಂಡ್ ಬನ್ನಿ, 0 ಆಗುತ್ತೆ. ಹಾಗಾಗಿ 2a ಇಸ್ ಈಕ್ವಲ್ಸ್ ಟು ಬಿ ಅಂದ್ರೆ ಬಿ ಇಸ್ ಈಕ್ವಲ್ಸ್ ಟು 2a. 21ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ನೋಡಿ, ಕೊಟ್ಟಿರುವ ನಕ್ಷೆಯಲ್ಲಿ ಎ ಬಿ ಯ ಉದ್ದ, ಎ ಬಿ ಅಂದ್ರೆ ಇಲ್ಲಿದೆ. ಅಂದ್ರೆ ಎ ಬಿ ಅಂತ ಕೊಟ್ಟಾಗ ಬಿ ವ್ಯಾಲ್ಯೂ ಎಷ್ಟಿದೆ, ಯೂನಿಟ್ಸ್ ಎಷ್ಟಿದೆ, 4 ಇದೆ. ಎ ದ ಪೊಸಿಷನ್ ಎಕ್ಸ್ ಆಕ್ಸಿಸ್ ಮೇಲೆ ಎಷ್ಟಿದೆ, 1 ಇದೆ. 4 ಮೈನಸ್ 1 ಮಾಡಿದ್ರೆ ಎಷ್ಟು ಬಂತು, 3 ಬಂತು. ಹಾಗಾಗಿ 3 ಯೂನಿಟ್ಸ್ ಇರ್ತದೆ. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಅದೇ ರೀತಿ ಈ ಬಿ ವೈ ಅನ್ನ ಕೇಳಿದ್ರೆ ಫ್ರಮ್ ದಿ ಎಕ್ಸ್ ಆಕ್ಸಿಸ್ ಇರ್ತಿತ್ವಲ್ಲ, ಈ ವೈ ಕೋಆರ್ಡಿನೇಟ್ ಎಷ್ಟು ಇರ್ತದೋ ಅಷ್ಟೇ ವ್ಯಾಲ್ಯೂ ಆಗಿರ್ತದೆ. ಅಂದ್ರೆ ಇದನ್ನು ಕೇಳಿದ್ರೆ ನಾವು 5 ಅಂತ ಬರಿತಾ ಇದ್ವಿ. ಇಲ್ಲಿ 22ನೇ ಪ್ರಶ್ನೆಗೆ ಸಿ
3 ಯೂನಿಟ್ಸ್ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ನೋಡಿ, ಕೋಆರ್ಡಿನೇಟ್ಸ್ ಅಲ್ಲಿ ಆರಿಜಿನ್ ಕೋಆರ್ಡಿನೇಟ್ಸ್ ಆರ್ ಅಂತ ಕೇಳ್ತಾರೆ. 0, 0 ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು 0, 0 ಇದು ಒರಿಜಿನ್ ಕೋಆರ್ಡಿನೇಟ್ಸ್. ಎಕ್ಸ್ ಆಕ್ಸಿಸ್ ಕೋಆರ್ಡಿನೇಟ್ಸ್ ಅಂದ್ರೆ x, 0, the points lying on x axis. Y axis coordinates ಅಂದ್ರೆ points lying on y axis. ಇದು 0, y ಇರುತ್ತೆ. ಈ ಮೂರು ಪ್ರಶ್ನೆಗಳನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅಂದ್ರೆ, ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ 2, 3 ಫ್ರಮ್ x axis. x axis ನಿಂದ ಅಂದ್ರೆ ಫ್ರಮ್ x axis ಕೇಳಿದ್ರೆ ನಮ್ಗೆ y ಕೋಆರ್ಡಿನೇಟ್ ಇರುತ್ತೆ. ಅಂದ್ರೆ ಇದು x, ಇದು y ಕೋಆರ್ಡಿನೇಟ್ ಯಾವುದು 3. ಹಾಗಾಗಿ ಇದಕ್ಕೆ ಆನ್ಸರ್ ಏನ್ ಬರಿಬೇಕು, 3 ಯೂನಿಟ್ಸ್ ಅಂತೇಳಿ ಬರಿಬೇಕು. ಅದೇ ರೀತಿ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ y ಆಕ್ಸಿಸ್ ಅಂತ ಕೇಳಿದ್ರೆ, y ಆಕ್ಸಿಸ್ ಕೇಳಿದ್ರೆ x ಕೋಆರ್ಡಿನೇಟ್ ಇರುತ್ತೆ. ಅಕಸ್ಮಾತ್ ಫ್ರಮ್ ಇದೇ ಕ್ವಶನ್ ನ ಫ್ರಮ್ y ಆಕ್ಸಿಸ್ ಅಂತ ಕೇಳಿದ್ರೆ x ಕೋಆರ್ಡಿನೇಟ್ ಬರಿಬೇಕು, 2 ಯೂನಿಟ್ಸ್ ಅಂತ. ಈ ತರ ಪ್ರಶ್ನೆಗಳು ಕೇಳುವಂತ ಸಾಧ್ಯತೆ ಇರುತ್ತೆ. ಮುಂದಿನ ಪ್ರಶ್ನೆ ನೋಡಿ, ಡಿಸ್ಟೆನ್ಸ್ ಆಫ್ ಪಾಯಿಂಟ್ P 3, 4 ಫ್ರಮ್ ದಿ ಆರಿಜಿನ್. ಅಂದ್ರೆ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ P ಅನ್ನೋದು ಯಾವುದೋ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟ್ ಅನ್ನ 3, 4 ಅಂತ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ಫ್ರಮ್ ದಿ ಆರಿಜಿನ್ ನಮ್ಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತು, d is equals to x2 minus x1 whole square plus y2 minus y1 whole square. ಈ ಫಾರ್ಮುಲಾದಿಂದ ನಾವು ಫ್ರಮ್ ಆರಿಜಿನ್ ಅಂತ ಕ್ವಶನ್ ಕೇಳಿದ್ರೆ ನಮ್ಗೇನ್ ಗೊತ್ತು ಫಾರ್ಮುಲಾ, d is equal to root over x square plus y square. ಈ ಫಾರ್ಮುಲಾ ಬೇಸ್ ಮೇಲೆ ನಾವೇನ್ ಮಾಡ್ತೀವಿ, ಕೊಟ್ಟಿರ್ತಕ್ಕಂತಹ ಈ P ಅನ್ನೋದು x, y ಇರುತ್ತೆ. ರೂಟ್ ಓವರ್ x ಅಂದ್ರೆ 3 ಸ್ಕ್ವೇರ್ ಪ್ಲಸ್ y ಅಂದ್ರೆ 4 ಸ್ಕ್ವೇರ್, ರೂಟ್ ಓವರ್ 9 ಪ್ಲಸ್ 16, ರೂಟ್ ಓವರ್ 25. d is equals to 5. Distance of point from the origin is 5 units. ಇದನ್ನ ಡೈರೆಕ್ಟ್ ಆಗಿ ಯಾವ ರೀತಿ ಬರಿತೀವಿ, ಫ್ರಮ್ ದಿ ಒರಿಜಿನ್ ಅಂತ ಕೊಟ್ರೆ ಕೊಟ್ಟಿರ್ತಕ್ಕಂತಹ P ಇರೋದು XY ವ್ಯಾಲ್ಯೂ ಇರ್ತವೆ. ಇವೆರಡನ್ನ ಸ್ಕ್ವಯರ್ ಮಾಡಿ ಆಡ್ ಮಾಡಿ ರೂಟ್ ತೆಗಿಬೇಕು. 3, 4 ಕೊಟ್ಟಿದ್ದು ಇದನ್ನ ಎರಡನ್ನು ಸ್ಕ್ವಯರ್ ಮಾಡಿ ಆಡ್ ಮಾಡಬೇಕು, ಆಮೇಲೆ ರೂಟ್ ತೆಗಿಬೇಕು. ಡೈರೆಕ್ಟ್ ಆಗಿ ನಮ್ಗೆ ಆನ್ಸರ್ ಬರುತ್ತೆ. ಮುಂದಿನ ಪ್ರಶ್ನೆ ನೋಡಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. ಅಂದ್ರೆ ಎರಡು ಪಾಯಿಂಟ್ಸ್ ಅನ್ನ ಕೊಟ್ಟು ಅದರ ಡಿಸ್ಟೆನ್ಸ್ ಅನ್ನ ಕೇಳಿದ್ರೆ, ಡಿಸ್ಟೆನ್ಸ್ ಈಕ್ವಲ್ ಟು ರೂಟ್ ಓವರ್ x2 minus x1 whole square plus y2 minus y1 whole square. ಈ ಫಾರ್ಮುಲಾವನ್ನ ನಾವು ಉಪಯೋಗಿಸಬೇಕು. ಅವ್ರು ಕೊಟ್ಟಿರ್ತಕ್ಕಂತಹ ಪಾಯಿಂಟ್ಸ್ x1, y1, x2, y2 ಆಗಿರುತ್ತೆ. ಹಾಗಾಗಿ 8 minus 3 whole square under the square root plus y2 minus y1 ಅಂದ್ರೆ 9 minus 7 whole square. 8 minus 3 ಅಂದ್ರೆ 5 ಸ್ಕ್ವೇರ್ 25 ಪ್ಲಸ್ 9 minus 7 ಅಂದ್ರೆ 2 ಸ್ಕ್ವೇರ್ 4, ರೂಟ್ ಓವರ್ 29. ಇದು ಅವೆರಡು ಪಾಯಿಂಟ್ಸ್ ಗಳ ಮಧ್ಯೆ ಡಿಸ್ಟೆನ್ಸ್ ಆಗಿರುತ್ತೆ. ಇದನ್ನ ನಾವು ಡೈರೆಕ್ಟ್ ಆಗಿ ಯಾವ ರೀತಿ ಬರಿತೀವಿ ಅಂದ್ರೆ, 3, 7, 8, 9 ಅಂತ ಕೊಟ್ಟಾಗ 8 minus 3 ಮಾಡಿ 5 ಬರುತ್ತೆ, ಅದನ್ನ ಸ್ಕ್ವೇರ್ ಮಾಡಿ, ಪ್ಲಸ್ 9 minus 7 ಮಾಡಿ 2 ಬರುತ್ತೆ, ಅದನ್ನು ಸ್ಕ್ವೇರ್ ಮಾಡಿ, ಇವುಗಳನ್ನ ರೂಟ್ ತೆಗಿಬೇಕು. ಅಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ದ ರೇಷಿಯೋ ಇನ್ ವಿಚ್ ಎಕ್ಸ್ ಆಕ್ಸಿಸ್ ಡಿವೈಡ್ ದಿ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದಿ ಪಾಯಿಂಟ್ಸ್. ಎರಡು ಪಾಯಿಂಟ್ಸ್ ಅನ್ನ ಕೊಟ್ಟು ರೇಷಿಯೋನ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ, ಅಂದ್ರೆ ಎಕ್ಸ್ ಇದು ಡಯಾಗ್ರಾಮ್ ಯಾವ ರೀತಿ ಬರುತ್ತೆ ಅಂದ್ರೆ,
ಈ ರೀತಿ ಬರುತ್ತೆ. ಇದು ಎ ಪಾಯಿಂಟ್ ಅನ್ಕೊಂಡ್ರೆ ಇದು ಬಿ ಪಾಯಿಂಟ್ ಅನ್ಕೊಂಡ್ರೆ ಎ ಬಿ. ಎಕ್ಸ್ ಆಕ್ಸಿಸ್ ಡಿವೈಡ್ ದಿ ಲೈನ್ ಸಿಗ್ಮೆಂಟ್ ಅಂದ್ರೆ ಇದು ಎಕ್ಸ್ ಆಕ್ಸಿಸ್. ಈ ಎಕ್ಸ್ ಆಕ್ಸಿಸ್ ಅಂದ್ರೆ ಏನಿರುತ್ತೆ, ಇದ್ರ ಕೋಆರ್ಡಿನೇಟ್ಸ್ ಎಕ್ಸ್, 0 ಇರುತ್ತೆ. ಇದ್ರದ್ದು ಏನ್ ಕೊಟ್ಟಿದ್ದಾರೆ, 5, 4 ಕೊಟ್ಟಿದ್ದಾರೆ, 2, -3 ಕೊಟ್ಟಿದ್ದಾರೆ. ಈ ರೀತಿ ಇರುತ್ತೆ. ನಾವು ಈ ಲೈನು ಈ ಎಕ್ಸ್ ಲೈನ್ ನ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡಿದೆ ಅಂತೇಳಿ ಕಂಡುಹಿಡಿಬೇಕು. ಇದಕ್ಕೆ ನಾವೊಂದು ಟ್ರಿಕ್ಸ್ ಅನ್ನ ಹೇಳಿದ್ದೆ. x1 - x is equals to x minus x2 or y1 minus y is equals to y minus y2. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆ, x, 0 ಇದೆ. ಇಲ್ಲಿ x ಕೋಆರ್ಡಿನೇಟ್ 0 ಇದೆಯೋ ಅಥವಾ y ಕೋಆರ್ಡಿನೇಟ್ 0 ಇದೆಯಾ ಅಂತ ನೋಡ್ಕೋಬೇಕು. ಇಲ್ಲಿ y ಕೋಆರ್ಡಿನೇಟ್ 0 ಇರೋದ್ರಿಂದ ಇಲ್ಲಿ y ಅನ್ನ ನಾವು ರೇಷಿಯೋ ಫೈಂಡ್ ಔಟ್ ಮಾಡೋದಕ್ಕೆ ಬಳಸಬೇಕು. y1 ಅಂದ್ರೆ ಇಲ್ಲಿ 5, 4 ಅಂದ್ರೆ x1 y1 b 2, -3 x2 y2. ಇಲ್ಲಿ ಹೇಳಿ, ಈಗ y1 ಅಂದ್ರೆ 4 ಮೈನಸ್ y ಅಂದ್ರೆ 0, y ಅಂದ್ರೆ 0 ಮೈನಸ್ y2 ಅಂದ್ರೆ -3. ಹಾಗಾಗಿ ಇಲ್ಲಿ ಈಕ್ವಲ್ಸ್ ಟು ಬರೋದಿಲ್ಲ, ರೇಷಿಯೋ ಸಿಂಬಲ್ ಬರುತ್ತೆ, ಅನುಪಾತ 4:3. ಹಾಗಾಗಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಇದೇ ರೀತಿ ಯಾವುದೇ 2 ಪಾಯಿಂಟ್ಸ್ ಅನ್ನ ಕೊಟ್ಟಾಗ ಇಲ್ಲಿ ಯಾವ್ದು 0 ಇರುತ್ತೆ ನೋಡ್ಕೋಬೇಕು. ಯಾವ್ದು 0 ಇರುತ್ತೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಸಿಯಾಗಿ ನಾವು ರೇಷಿಯೋ ಅನ್ನ ಫೈಂಡ್ ಔಟ್ ಮಾಡಬಹುದು. ಮುಂದಿನ ಪ್ರಶ್ನೆ ನೋಡಿ. ಇಫ್ ಎ ಪಾಯಿಂಟ್ P of x, y divides the line AB in the ratio 3:4. Find the coordinate of the point P if A 4, 2 and B 5, 3. ಅಂದ್ರೆ ಇಲ್ಲಿ ಏನ್ ಕೇಳಿದರೆ, ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ P ಅನ್ನ ಕೇಳಿದ್ದಾರೆ. ಇಲ್ಲಿ AB ಅನ್ನ ಕೊಟ್ಟಿದ್ರೆ ಇದು M1 ಇದು M2 ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾವು ಇಲ್ಲಿ ಏನು ಮಾಡಬೇಕು, ಸೆಕ್ಷನ್ ಫಾರ್ಮುಲಾವನ್ನ ಯೂಸ್ ಮಾಡಬೇಕು. ಸೆಕ್ಷನ್ ಫಾರ್ಮುಲಾ ಏನು, x, y is equals to m1 x2 plus m2 x1 divided by m1 plus m2. ಅದೇ ರೀತಿ y ಕೋಆರ್ಡಿನೇಟ್ m1 y2 plus m2 y1 divided by m1 plus m2. ಇಲ್ಲಿ m1 m2 ಅನ್ನೋದು 3, 4. ಇಲ್ಲೇನ್ ಕೊಟ್ಟಿದ್ದಾರೆ, x1 y1 x2 y2. ಈ ವ್ಯಾಲ್ಯೂಸ್ ಅನ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. m1 ಅಂದ್ರೆ 3 ಇಂಟು x2 ಅಂದ್ರೆ 5 ಪ್ಲಸ್ m2 ಅಂದ್ರೆ 4 ಇಂಟು x1 ಅಂದ್ರೆ 4 ಡಿವೈಡೆಡ್ ಬೈ m1 ಪ್ಲಸ್ m2 ಅಂದ್ರೆ 4 ಪ್ಲಸ್ 3 7. m1 ಅಂದ್ರೆ 3 ಇಂಟು y2 ಅಂದ್ರೆ 3 ಪ್ಲಸ್ m2 ಅಂದ್ರೆ 4 ಇಂಟು y1 ಅಂದ್ರೆ 2 ಡಿವೈಡೆಡ್ ಬೈ m1 ಪ್ಲಸ್ m2 ಅಂದ್ರೆ 7. 5 3 15 ಪ್ಲಸ್ 5 3 15 4 4 16 divided by 7, 3 3 9 plus 4 2 8 divided by 7. ಅಂದ್ರೆ
x, y is equal to 16 plus 15 ಅಂದ್ರೆ 31/7, 9 8 ಆಡ್ ಮಾಡಿದ್ರೆ 17/7. ಇದು ನಮಗೆ ರಿಕ್ವೈರ್ಡ್ ಕೋಆರ್ಡಿನೇಟ್ ಆಫ್ ದಿ ಪಾಯಿಂಟ್ P ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ದ ಪಾಯಿಂಟ್ ವಿಚ್ ಲೈಸ್ ಆನ್ ದಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ದಿ ಲೈನ್ ಜಾಯಿನಿಂಗ್ ದಿ ಪಾಯಿಂಟ್ಸ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟಾರ್ ಅಂದ್ರೆ ಈ ರೀತಿ ಇರುತ್ತೆ. ಈ ಎ ಇದು ಬಿ, ಈ ಲೈನ್ ಅನ್ನ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಗಿ ಈ ಲೈನ್ ಡಿವೈಡ್ ಮಾಡಿದಾಗ ಈ ಪಾಯಿಂಟ್ ಅನ್ನ ಅವರು ಕೇಳಿದ್ದಾರೆ. ದ ಪಾಯಿಂಟ್ ವಿಚ್ ಲೈಸ್ ಆನ್ ದಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ದಿ ಲೈನ್ ಜಾಯಿನಿಂಗ್ ದಿ ಪಾಯಿಂಟ್ಸ್, ಈ ಎರಡು ಪಾಯಿಂಟ್ಸ್ ಅನ್ನ ಆಡ್ ಜಾಯಿನ್ ಮಾಡುವಂತಹ ಈ ಪಾಯಿಂಟ್ ಕೋಆರ್ಡಿನೇಟ್ ಏನಿರುತ್ತೆ. ಇಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾವನ್ನ ಹಾಕಬೇಕು ನಾವು. ಮಿಡ್ ಪಾಯಿಂಟ್ ಫಾರ್ಮುಲಾ ಏನಿದೆ, x1 plus x2 divided by 2, y1 plus y2 divided by 2. ಇದು ನಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾ. ಇಲ್ಲಿ ನೋಡಿ, -2 plus 2 divided by 2, -5 plus 5 divided by 2 ಅಂದ್ರೆ 0/2 0/2 ಅಂದ್ರೆ 0 0. ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಪಾಯಿಂಟ್ಸ್ ಡಿಜಿಟ್ ಸೇಮ್ ಆಗಿದ್ದು ಸೈನ್ ಏನಾದರೂ ಇನ್ವರ್ಸ್ ಇದ್ರೆ, ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಗಳಿದ್ರೆ ಅವೆರಡು ಕ್ಯಾನ್ಸಲ್ ಆಗಿ ಡೈರೆಕ್ಟ್ 0 ಬರುತ್ತೆ. ಇಲ್ಲಿ ನೋಡಿ, ದ ಏರಿಯಾ ಆಫ್ ದಿ ಟ್ರಯಾಂಗಲ್ whose vertices are ಅಂದ್ರೆ ಒಂದು ಟ್ರಯಾಂಗಲ್ ಇದೆ, ಅದರ 3 ವರ್ಟೈಸಸ್ ಅನ್ನ ಕೊಟ್ಟಿದ್ದಾರೆ, ಕೋಆರ್ಡಿನೇಟ್ಸ್ ಅನ್ನ ನಾವು ಏರಿಯಾ ಕಂಡುಹಿಡಬೇಕು. ಏರಿಯಾ ಆಫ್ ದಿ ಟ್ರಯಾಂಗಲ್ ಫಾರ್ಮುಲಾ ಥ್ರೂನು ಕಂಡುಹಿಡಬಹುದು. ಇದಕ್ಕೆ ಟ್ರಿಕ್ ಏನಿದೆ ಅಂದ್ರೆ 1 - 1 -4 6 -3 -5. ಪಾರ್ಟ್ 1 ವಿಡಿಯೋ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಥಿಯರಿಯಲ್ಲಿ ಒಂದು ಟ್ರಿಕ್ ಅನ್ನ ಹೇಳಿದ್ದೆ, ಅದೇ ರೀತಿ ಫಾಲೋ ಮಾಡಿ. ಈ ಮೊದಲನೇ ಕೋಆರ್ಡಿನೇಟ್ಸ್ ಏನ್ ಬರ್ತೀವಿ ಅದನ್ನೇ ಒಳ್ಳೆ ಬರೀರಿ, 1 - 1. ಈಗ ಇವುಗಳನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ ನಮಗೆ RC ಸಿಗುತ್ತೆ. 6 plus 5 4 जा 20 plus 3 29. RC is equals to 29. ಅದೇ ರೀತಿ LC ಅನ್ನ ಕಂಡುಹಿಡಿಯಬೇಕಾದ್ರೆ ಇದನ್ನ ಮತ್ತು ಇದನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ. 4 minus 6 3 is 18 minus 5 ಅಂದ್ರೆ 18 5 ಆಡ್ ಮಾಡಿದ್ರೆ 23. 23 ಅಲ್ಲಿ 4 ಕಳೆದ್ರೆ 19 minus 19. ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಏನ್ ಗೊತ್ತು, RC minus LC divided by 2 ಅಂತ ಗೊತ್ತು. ಟ್ರಿಕ್ ಫಾರ್ಮುಲಾ RC ಅಂದ್ರೆ 29 ಬಂದಿದೆ, ಮೈನಸ್ LC ಅಂದ್ರೆ -19 ಇದೆ, ಡಿವೈಡೆಡ್ ಬೈ 2 ಅಂದ್ರೆ 48/2 ಅಂದ್ರೆ 24. ನಮಗೆ ಏರಿಯಾ ಎಷ್ಟು ಬರುತ್ತೆ, 24 ಯೂನಿಟ್ಸ್ ಬರುತ್ತೆ. ದ ಏರಿಯಾ ಆಫ್ ದಿ ಕ್ವಾಡ್ರಿಲೇಟರಲ್ whose vertices are ಅಂದ್ರೆ ಇಲ್ಲಿ ಟ್ರಯಾಂಗಲ್ ಕಂಡುಹಿಡಿಬೇಕಾದ್ರೆ ಯಾವ ರೀತಿ 3 ವರ್ಟೈಸಸ್ ಅನ್ನ ಕೊಟ್ಟು ನಮ್ಗೆ ಯಾವ ರೀತಿ ಟ್ರಿಕ್ ಅನ್ನ ಯೂಸ್ ಮಾಡಿ ಇದಕ್ಕಿಂತ ಮುಂಚೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ವಿ, ಅದೇ ರೀತಿ ಈ 4 ಅನ್ನ ಯೂಸ್ ಮಾಡಿ ಅಂದ್ರೆ -4 -2 -3 -5 3 -2 2 and 3
ಇವುಗಳನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದ್ರೆ ನಮಗೆ RC ಬರುತ್ತೆ. ಇವುಗಳನ್ನ ಇಲ್ಲಿ -4 2 ಆಸ್ ಇಟ್ ಈಸ್ ಅಲ್ಲಿ ಹೆಂಗ 3 ಬರಿತಿದ್ವಲ್ಲ ಅದೇ ರೀತಿ ಈ 4 ಅನ್ನ ಇಲ್ಲಿ ಬರಿಬೇಕು. ಈ ರೀತಿ ಈ 4 -5 -3 -2 3 3 2 -2 ಇವುಗಳನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದ್ರೆ ನಮಗೆ RC ಬರುತ್ತೆ. ಅದೇ ರೀತಿ ಇವುಗಳನ್ನ ಅಂದ್ರೆ ಇವುಗಳನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದ್ರೆ ನಮಗೆ LC ಬರುತ್ತೆ. RC - LC ಡಿವೈಡೆಡ್ ಬೈ 2 ಅಂತೇಳಿ ಅದೇ ಟ್ರಿಕ್ ಅನ್ನ ಯೂಸ್ ಮಾಡಿ ನಾವು ಏರಿಯಾವನ್ನ ಕಂಡುಹಿಡಿಬೇಕು. ಇದನ್ನ ಹೋಮ್ವರ್ಕ್ ಮಾಡಿ, ಸೇಮ್ ಮುಂಚೆ ಸಾಲ್ವ್ ಮಾಡಿದಂತ ಪ್ರಾಬ್ಲಮ್ ತರಾನೇ ಇದೆ. The value of k if the vertices of triangle are collinear. ಅಂದ್ರೆ ಈ ಕೊಲಿನಿಯರ್ ಅಂತ ಇದ್ರೆ ವರ್ಟೈಸಸ್ ಆಫ್ ಟ್ರಯಾಂಗಲ್ ಯಾವಾಗ್ಲೂ ಏರಿಯಾ 0 ಇರುತ್ತೆ. ನಾವು ಇಲ್ಲಿ ಏನ್ ಮಾಡ್ಬೇಕು, ಟ್ರಿಕ್ ಮೂಲಕ ಯಾವ ರೀತಿ ಕಂಡುಹಿಡಿತೀವೋ ಅದೇ ರೀತಿ ಏರಿಯಾನ ಕಂಡುಹಿಡಿಬೇಕು. ಈಕ್ವಲ್ಸ್ ಟು 0 ಮಾಡ್ಬೇಕು, ಆಮೇಲೆ ನಮ್ಗೆ k ವ್ಯಾಲ್ಯೂ ಬರ್ತದೆ. ಯಾವ ರೀತಿ ಅಂದ್ರೆ 7 - 2 5 1 3 k 7 - 2 ಮೊದಲು ಯಾವ ಬರ್ದಿತ್ತು ಇವಾಗೂ ಅದನ್ನೇ ಬರಿಬೇಕು. ಇವುಗಳನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ. 7 + 5k - 6 ಇದು ನಮಗೆ RC ವ್ಯಾಲ್ಯೂ. 7 - 6 ಅಂದ್ರೆ 1 + 5k ಇದು RC ವ್ಯಾಲ್ಯೂ. ಅದೇ ರೀತಿ ಇವುಗಳನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ. -10 + 3 + 7k 7k - 7 ಇದು LC. ನಮ್ಗೆ ಏನ್ ಗೊತ್ತು, ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು RC - LC ಡಿವೈಡೆಡ್ ಬೈ 2. RC ಅಂದ್ರೆ ಏನಿದೆ 1 + 5k ಮೈನಸ್ LC ಅಂದ್ರೆ 7k - 7 ಡಿವೈಡೆಡ್ ಬೈ 2. ಈ ಏರಿಯಾ ಆಫ್ ದಿ ಟ್ರಯಾಂಗಲ್ ಏನಂತ ಹೇಳಿದರೆ ಕೊಲಿನಿಯರ್ ಅಂತ ಹೇಳಿದ್ದಾರೆ, ಅಂದ್ರೆ 0 ಬರುತ್ತೆ. 1 + 5k - 7k -7 divided by 2 is equals to 0. ಇದಾದ ನಂತರ ಈ 7 1 ಅನ್ನ ಆಡ್ ಮಾಡಿ, ಈ 2 ನ ಈ ಸೈಡ್ ತಗೊಂಡ್ಬಂದ್ರೆ ಮಲ್ಟಿಪ್ಲೈ ಆಗುತ್ತೆ, ಹಾಗಾಗಿ ಇದು 0ನೇ ಬರುತ್ತೆ. 7 + 1 ಮಾಡಿದ್ರೆ 8 ಪ್ಲಸ್ ಈ 7k ದೊಳಗೆ 5k ಕಳೆದ್ರೆ ಏನ್ ಬರುತ್ತೆ -2k. 8 - 2k is equals to 0. 2k ಆ ಕಡೆ ತಗೊಂಡೋಗಿ 2k equal to 8, k equal to 8 divided by 2, 2 1 = 2 4 = k ವ್ಯಾಲ್ಯೂ 4 ಬರುತ್ತೆ. ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ, ದ ಸೆಂಟ್ರಾಯ್ಡ್ ಆಫ್ ಟ್ರಯಾಂಗಲ್ ವಿತ್ ವರ್ಟೈಸಸ್ 3 ವರ್ಟೈಸಸ್ ಅನ್ನ ಕೊಟ್ಟಿದ್ದಾರೆ ಕೋಆರ್ಡಿನೇಟ್ಸ್. ದೆನ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಥರ್ಡ್ ವರ್ಟೆಕ್ಸ್ ಆರ್ ಅಂದ್ರೆ ದ ಸೆಂಟ್ರಾಯ್ಡ್ ಆಫ್ ದಿ ಟ್ರಯಾಂಗಲ್ ವಿತ್ ವರ್ಟೈಸಸ್. ಈ ಎರಡು ವರ್ಟೈಸಸ್ ಅನ್ನ ಕೊಟ್ಟಿದ್ದಾರೆ, ಇದು ವ್ಯಾಲ್ಯೂ ಸೆಂಟ್ರಾಯ್ಡ್. ದೆನ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಕೋಆರ್ಡಿನೇಟ್ ಆಫ್ ದಿ ಥರ್ಡ್ ವರ್ಟೆಕ್ಸ್ ಆರ್ ಅಂದ್ರೆ ಇಲ್ಲಿ x, y ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಸೆಂಟ್ರಾಯ್ಡ್ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನಿದೆ, x1 + x2 + x3
divided by 3, comma y1 plus y2 plus y3 divided by 3 is equals to x, comma y. ಇದು ಸೆಂಟ್ರಾಯ್ಡ್ ಆಫ್ ಟ್ರಯಾಂಗಲ್ ಫಾರ್ಮುಲಾ. ಇಲ್ಲಿ x, y ಇಲ್ಲಿ ಏನಿದೆ 2 minus 4 ಇದನ್ನ ಕೊಟ್ಟಿದ್ದಾರೆ, 2 minus 4. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು x1, ಇದು y1, ಇದು x2, ಇದು y2. ಇಲ್ಲಿ ನಾವೇನ್ ಫೈಂಡ್ ಔಟ್ ಮಾಡಬೇಕು, ಕೋಆರ್ಡಿನೇಟ್ಸ್ ಆಫ್ ದಿ ಥರ್ಡ್ ವರ್ಟೆಕ್ಸ್ ಅಂದ್ರೆ x3 y3 ಅನ್ನ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಅಂದ್ರೆ x is equals to x1 plus x2 plus x3 divided by 3, y is equals to y1 plus y2 plus y3 divided by 3. ಇಲ್ಲಿ x ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, x ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. 2 ಈ 3 ಡಿವೈಡ್ ಏನ್ ಮಾಡ್ತಿಲ್ಲ, ಇದನ್ನ ಮಲ್ಟಿಪ್ಲೈ ಮಾಡಿ. 3 ಈಕ್ವಲ್ ಟು x1 ಕೊಟ್ಟಿದ್ದಾರೆ 3 ಪ್ಲಸ್ x2 ಏನ್ ಕೊಟ್ಟಿದ್ದಾರೆ -1 ಪ್ಲಸ್ x3. ಅದೇ ರೀತಿ ಇದನ್ನ ಫೈಂಡ್ ಔಟ್ ಮಾಡಿಬಿಡಿ. ಫಸ್ಟ್ x 3 2 6 ಈಕ್ವಲ್ ಟು 3 minus 1 ಅಂದ್ರೆ 2 ಪ್ಲಸ್ x3. x3 is equals to 6 minus 2, x3 is equals to 4. ಅದೇ ರೀತಿ y ಅನ್ನು ಫೈಂಡ್ ಔಟ್ ಮಾಡಿ. y ವ್ಯಾಲ್ಯೂ ಏನು ಕೊಟ್ಟಿದ್ರೆ -4. -4 ಈ 3 ಅನ್ನು ಈ ಕಡೆ ತಗೊಂಡ್ಬನ್ನಿ, ಮಲ್ಟಿಪ್ಲೈ ಮಾಡ್ತದೆ. y1 ಅಂದ್ರೆ -10 ಪ್ಲಸ್ y2 ಅಂದ್ರೆ -9 ಪ್ಲಸ್ y3. -4 into 3 ಅಂದ್ರೆ -12 equal to -10 -9 ಅಂದ್ರೆ -19 ಪ್ಲಸ್ y3. y3 ಅನ್ನು ಅಲ್ಲಿ ಇಟ್ಕೊಳ್ಳಿ, ಈ 19 ಈ ಕಡೆ ಕಳಿಸಿ. -12 ಪ್ಲಸ್ 19 is equals to y3. 19 ಅಲ್ಲಿ 12 ಅನ್ನು ಕಳೆದ್ರೆ 7 equal to y3. ಅಂದ್ರೆ ನಮಗೆ ಅವ್ರು ಕೇಳಿರ್ತಕ್ಕಂಥದ್ದು ಕೋಆರ್ಡಿನೇಟ್ಸ್ ಆಫ್ ದಿ ಥರ್ಡ್ ವರ್ಟೆಕ್ಸ್ ಅಂದ್ರೆ ಯಾವ ಬಂತು, 4, 7. x3, y3 is equals to ಇದು ನಮಗೆ ಬಂತು. ಇಲ್ಲಿಗೆ ನಮಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಮತ್ತು ಸಮ್ ಎಕ್ಸ್ಟ್ರಾ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಎಲ್ಲಾನು ಸಾಲ್ವ್ ಮಾಡಿದ್ದಾಯ್ತು. ಈ ಕೋಆರ್ಡಿನೇಟ್ ಜಿಯೋಮೆಟ್ರಿ ಈ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. Please be subscribe and share to your SLC friends. Thank you.